ಅಲ್ಲ ಇವಾಗೇನೋ ಕೇಳ್ದಲ್ಲ ಪುಳಿಯೋಗ್ಗೆ ಏನು ಬೇಕು? ಪುಳಿಯೋಗ್ಗೆ ಬೇಕಾ? ನಾವು ಬಸ್ಸಾರು ಮಾಡ್ತಿದ್ವಿ. ಬಸ್ಸಾರು ಹೆಂಗೆ ಮಾಡೋದು ಸ್ವಲ್ಪ ಹೇಳ್ಕೊಡ್ತೀರಾ? ಎಲ್ಲರಿಗೂ ನಮಸ್ತೆ. ಮತ್ತೊಂದು ಹೊಸ ಮೊದಲನೇ ವಿಡಿಯೋಗೆ ಊರಿಗೆ ಹೊರಟಿದ್ದೀನಿ. ಬನ್ನಿ ಊರಲ್ಲಿ ಸಿಗೋಣ. ಊರಿಗೆ ನೈಟ್ 10 ಗಂಟೆಗೆ ಬಂದಿದ್ದಾಯಿತು. ಸ್ವಲ್ಪ ಕೆಲಸ ಇದೆ ಅಂತ ಬ್ಯಾಂಕ್ ಹತ್ರ ಬಂದ್ವಿ. ಮತ್ತೆ ಮನೆಗೆ ರಿಟರ್ನ್ ಹೋಗಿ ಇವೊಂದು ಆಟ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಸೊ ತಿಂಡಿ ಬೇಕು ಅಂತ ಕೇಳ್ತಾ ಇದ್ದ, ಚಾಕ್ಲೇಟು ಅಂತ. ಸೊ ಮತ್ತೆ ಇವಾಗ ಪುಳಿಯೋಗ್ಗೆ ಬೇಕಾ? ತಿಂಡಿ ತಿಂದು ಏನು ಮಾಡ್ತಾನೆ ಅಂತ ನೋಡಿ. ಹಾಕ್ಕೊಡ್ತೀನಿ ಬಾ. ಕೈ ಕೊಡು. ಅದೆಲ್ಲ ನಾಯಿ ಮುಂದಕ್ಕೆ ಹಾಕ್ತಾರೆ ಆಡೋಕ್ಕೆ. ಅದನ್ನ ಎಂತಕ್ಕೆ ರಿಪೇರಿ ಮಾಡ್ತೀರಿ ಬಿಡಿ. ಅದ್ಲಾಗಿ ಏನು ಮಾಡ್ತಿದ್ದೀರಾ ಮೇಡಮ್? ನಾವು ಬಸ್ಸಾರು ಮಾಡ್ತಿದ್ವಿ. ಬಸ್ಸಾರು ಹೆಂಗೆ ಮಾಡೋದು ಸ್ವಲ್ಪ ಹೇಳ್ಕೊಡ್ತೀರಾ? ಕ್ವಿಕ್ಕಾಗಿ ಒಂದು ಬಸ್ಸಾರಿನ ರೆಸಿಪಿ ನೋಡ್ಕೊಂಬರೋಣ. ಕುಕ್ಕರಲ್ಲಿ ಇವಾಗ ಸ್ವಲ್ಪ ಸೊಪ್ಪು, ಕಿರಿಕ್ಸಲೆ ಸೊಪ್ಪು ಮತ್ತು ಸ್ವಲ್ಪ ಬೇಳೆಕಾಳು ಮತ್ತು ಸ್ವಲ್ಪ ಉಪ್ಪು ಮತ್ತು 1 ಟೊಮೆಟೊ ಹಾಕ್ಕೊಂಡು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀವಿ. ಸೊ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಡಿ. ಕಮ್ಮಿನೇ ಹಾಕ್ಕೊಂಡಿರಿ. ಬೇಕು ಅಂದರೆ ಮತ್ತೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಕುಕ್ಕರ್ನ ಮುಚ್ಚಳ ಮುಚ್ಚಿ 1-2 ವಿಸಿಲ್ ಆಗೋವಷ್ಟು ಕೂಗಿಸ್ಕೋಬೇಕು. ಬೇಳೆ ಏನಾದರೂ ಹಳ್ಳಿ ಸೈಡ್ದಾದರೆ ಗಟ್ಟಿ ಇರುತ್ತೆ. ಸೊ ಅದನ್ನು 2-3 ವಿಸಿಲ್ ಕೂಗಿಸ್ಕೊಳ್ಳಿ. ಮತ್ತು ಇಲ್ಲಿ ನಮ್ಮ ಚುಮ್ಮಿಗೆ ಊಟ ಆಗ್ತೈತೆ ಅಮ್ಮ. ಇದು ನೋಡಿ ಹೇಗೆ ಆಡ್ತಿದೆ ನಮ್ಮ ಬೆಳ್ಳಿ ಅಂತೂ ತೀಟ್ಗೆ ಸುಬ್ಬಿ ಅಂದರೆ ಸುಬ್ಬಿ. ಮತ್ತು ಇವಾಗ ಅದು ಒಂದು ಕಡೆ ಕೂಗ್ತಾ ಇರಲಿ. ಒಂದು ಪ್ಯಾನ್ ಇಕ್ಕೊಂಡ್ಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ. ಎಷ್ಟು ಬೇಕು ಅಂದರೆ ಸ್ವಲ್ಪ ಫ್ರೈ ಆಗಬೇಕದು ಚೆನ್ನಾಗಿ ಅದ್ರ ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ನಿಮಗೆ ಬೇಕಾದರೆ ಮೆಣಸು ಕೂಡ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ನಾವು ಬರೀ ಜೀರಿಗೆ ಮಾತ್ರ ಹಾಕೋತಾ ಇದ್ದೀವಿ. ಸೊ ಇದು ಮಾಡ್ತಾ ಇರೋದು ನಾದ್ನಿ. ಸೊ ಮತ್ತು ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಮತ್ತು ಹೊಸ್ದಾಗೆಲ್ಲ ಕಿವಿ ಚುಚ್ಚಿಸ್ಕೊಂಡೆ. ಫುಲ್ ಪೇಯ್ನ್ ಇತ್ತು ಮಾತ್ರ ನನಗೆ. ಮತ್ತು ಇವನು ನೋಡಿ ಜೋಕಾಲಿಲಿ ತುಂಬ ಆಟ ಆಡ್ತಿದ್ದಾನೆ. ಸೊ ಕುಕ್ಕರ್ಗೆ ಹೋಗಿದ್ದಾಯಿತು. ಇವಾಗ ಅದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ಕಾಳು ಒಗ್ಗರಣೆಗೆಲ್ಲ ಬೇಕಲ್ವ. ಸೊ ಅದನ್ನು ಸಪ್ರೇಟ್ ಮಾಡಿಕೊಂಡು ಅದು ಬಿಸಿ ಆರೋವರೆಗೂ ಹಾಗೆ ಇಟ್ಕೋಬೇಕು. ಮತ್ತು ಈ ಕಡೆ ಒಂದು ಜಾರ್ಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಒಂದು ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಸ್ವಲ್ಪ ಕಾಳು, ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ 2 ರೌಂಡ್ ಸುತ್ತಿಸ್ಕೊಂಡ್ರೆ ಖಾರ ರೆಡಿ. ಸೊ ಇದಕ್ಕೆ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು, ಸ್ವಲ್ಪ ಈರುಳ್ಳಿ. ಬೇಕು ಅಂದರೆ ಬೇಕಾದ್ರೆ ನೀವು ಬೆಳ್ಳುಳ್ಳಿ ಕೂಡ ಚಿಚ್ಕೊಂಡು ಹಾಕ್ಕೋಬೋದು. ಆಪ್ಷನ್ ಅದು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂತ ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ. ಸೈಡಲ್ಲಿ ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ ಇದೆ. ಇದನ್ನು ನಾವು ಸೊಪ್ಪಿಗೆ ಒಗ್ಗರಣೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ಮ ಮನೆ ಹೊರಗಿದೆ. ಎಲ್ಲ ಗ್ರೀನರಿ ಬಂದ್ಬಿಟ್ಟು ಹಸಿರೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಇವಾಗ ಚಳಿಗಾಲ ಬೇರೆ ಅಲ್ವಾ. ಸೊ ಇವಾಗ ಆಲ್ರೆಡಿ ಒಂದು ಕುದಿ ಬಂದಿದೆ. ಬಿಸಿ ಬಿಸಿ ಬಸ್ಸಾರು ಹಳ್ಳಿ ಸ್ಟೈಲ್ನಲ್ಲಿ ರೆಡಿಯಾಗಿದೆ. ಬಿಸಿ ಸಾಂಬಾರು, ಮುದ್ದೆ ಜೊತೆ ಪಲ್ಯ ಟೇಸ್ಟ್ ಮಾಡಿ ತಿನ್ನಿ.